ನಾನು ಅಂಕಿತಾ ಜೈನ್. ತಮಿಳುನಾಡು ರಾಜಕೀಯದಲ್ಲಿ ಬಿಗ್ ಬ್ಲಾಸ್ಟಿಂಗ್. ವಿಜಯ್ ಸರ್ಕಾರಕ್ಕೆ ಎದುರಾಗಿದ್ದ ಬಿಗ್ ಸಂಕಷ್ಟ ಇನ್ನು ತಮಿಳುನಾಡು ಸರ್ಕಾರವನ್ನ ಬೀಳಿಸಲು ಮಹಾ ಸಂಚು ನಡೆದಿದೆ. ಶಾಸಕರ ರಾಜೀನಾಮೆ ಮೂಲಕ ಸರ್ಕಾರವನ್ನ ಬೀಳಿಸೋದಕ್ಕೆ ದೊಡ್ಡ ಪ್ಲಾನ್ ಒಂದನ್ನ ರೆಡಿ ಮಾಡಿಕೊಂಡಿದ್ದಾರಂತೆ. ತಮಿಳುನಾಡು ರಾಜಕೀಯದಲ್ಲಿ ಬಿಗ್ ಬ್ಲಾಸ್ಟಿಂಗ್. ವಿಜಯ್ ಸರ್ಕಾರಕ್ಕೆ ಸಂಕಷ್ಟ ಎದುರಾಗಿತ್ತ. ಹಾಗಾದ್ರೆ ತಮಿಳುನಾಡು ಸರ್ಕಾರವನ್ನ ಬೀಳಿಸಲು ಮಹಾ ಸಂಚನ್ನ ಮಾಡಲಾಗಿತ್ತಂತೆ. ಶಾಸಕರ ರಾಜೀನಾಮೆ ಮೂಲಕ ಸರ್ಕಾರವನ್ನ ಬೀಳಿಸೋದಕ್ಕೆ ದೊಡ್ಡ ಪ್ಲಾನ್ ಒಂದನ್ನ ರೆಡಿ ಮಾಡ್ಕೊಂಡಿದ್ರು. ಟಿವಿಕೆ ಶಾಸಕರ ರಾಜೀನಾಮೆಗೆ ಮೆಗಾ ಪ್ಲಾನ್ ನಡೆದಿತ್ತು. ಖಾಸಗಿ ಸಂಸ್ಥೆ ಮುಖಾಂತರ ಶಾಸಕರ ರಾಜೀನಾಮೆಯ ಸಂಚನ್ನ ರೂಪಿಸಲಾಗಿದೆ. ಸುಮಾರು 15 ಶಾಸಕರ ರಾಜೀನಾಮೆಗೆ ಸಂಚು ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಸ್ಥೆಯ 3 ಅರೆಸ್ಟ್ ಮಾಡಲಾಗಿದೆ. ವಿಜಯ್ ಸರ್ಕಾರವನ್ನ ಬೀಳಿಸಲು ನಡೆದಿದ್ದ ವಿಫಲ ಯತ್ನ ಅನ್ನೋ ಪ್ರಶ್ನೆ ಈಗ. 15 ಶಾಸಕರ ರಾಜೀನಾಮೆಗೆ ನಡೆದ ಸಂಚು ಈಗ ವಿಫಲವಾಗಿದೆ. ಸರ್ಕಾರವನ್ನ ಬೀಳಿಸೋದಕ್ಕೆ ಡಿಎಂಕೆ ನಾಯಕ ಸೆಂಥಿಲ್ ಬಾಲಾಜಿ ಸಂಚನ್ನ ರೂಪಿಸಿದ್ರು. ಸರ್ಕಾರವನ್ನ ಬೀಳಿಸಲು ವಿಫಲ ಯತ್ನ ಮಾಡಿದ 3 ಈಗಾಗಲೇ ಬಂಧನ ಕೂಡ ಮಾಡಲಾಗಿದೆ. ಖಾಸಗಿ ಸಂಸ್ಥೆ ಮುಖಾಂತರ ಶಾಸಕರ ರಾಜೀನಾಮೆಗೆ ಸಂಚನ್ನ ರೂಪಿಸಿದ್ರು. ವಿಜಯ್ ಸರ್ಕಾರದ ವಿರುದ್ಧ ಕುದುರೆ ವ್ಯಾಪಾರ ಆರೋಪ ಇಲ್ಲಿ ಕೇಳಿಬರ್ತಾ ಇದೆ. ಡಿಎಂಕೆ ಶಾಸಕರಿಂದ ರಾಜೀನಾಮೆ, ಇನ್ನು ರಾಜ್ಯಪಾಲರಿಗೆ ಡಿಎಂ ದೂರು, ಇನ್ನು ಒಂದ್ ಕಡೆ ಡಿಎಡಿಕೆ ಟಿವಿಕೆಗೆ ಬೆಂಬಲವನ್ನ ಕೂಡ ನೀಡಲಾಗಿದೆ. ಇನ್ನು ತಮಿಳುನಾಡು ರಾಜಕೀಯದಲ್ಲಿ ಒಂದು ಬಿಗ್ ಬ್ಲಾಸ್ಟಿಂಗ್ ಅಂತಾನೆ ಹೇಳ್ಬೋದು. ಟಿವಿಕೆ ಪಕ್ಷವನ್ನ ಬೆಳೆಸೋದಕ್ಕೆ ದೊಡ್ಡ ಸಂಕಷ್ಟ. ಟಿವಿಕೆ ಪಕ್ಷವನ್ನ ಬೆಳೆಸೋದಕ್ಕೆ ಒಂದು ದೊಡ್ಡ ಮೆಗಾ ಪ್ಲಾನ್ ಒಂದನ್ನ ರೆಡಿ ಮಾಡ್ಕೊಂಡಿದ್ರಂತೆ. ತಮಿಳುನಾಡು ಸರ್ಕಾರವನ್ನ ಬೀಳಿಸೋದಕ್ಕೆ ಮೆಗಾ ಪ್ಲಾನ್. ಇನ್ನು ಶಾಸಕರ ರಾಜೀನಾಮೆಯ ಮೂಲಕ ಸರ್ಕಾರವನ್ನ ಬೀಳಿಸೋದಕ್ಕೆ ಇಲ್ಲಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರಂತೆ. ಟಿವಿಕೆ ಶಾಸಕರ ರಾಜೀನಾಮೆಗೆ ದೊಡ್ಡ ಮೆಗಾ ಪ್ಲಾನ್ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ವಿಜಯ್ ಸರ್ಕಾರಕ್ಕೆ ಸಂಕಷ್ಟ ಎದುರಾಗಿತ್ತ. ಹಾಗಾದ್ರೆ ಇಲ್ಲಿ ಟಿವಿಕೆ ಶಾಸಕರ ಟಿವಿಕೆ ಶಾಸಕರ ರಾಜೀನಾಮೆಗೆ ಮೆಗಾ ಪ್ಲಾನ್ ಅನ್ನೋದನ್ನ ಮಾಡ್ಕೊಂಡಿದ್ರು. 15 ಶಾಸಕರ ರಾಜೀನಾಮೆಗೆ ದೊಡ್ಡ ಸಂಚು ನಡೆದಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಗ್ಯಾರಂಟಿ ಸಂಪಾದಕರಾದ ಸತೀಶ್ ಆಂಜನಪ್ಪ. ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸತೀಶ್, ಈಗ ಟಿವಿಕೆ ಪಕ್ಷವನ್ನ ಬೀಳಿಸೋದಕ್ಕೆ ದೊಡ್ಡ ಮೆಗಾ ಪ್ಲಾನ್ ಅಂತನ್ನ ರೆಡಿ ಮಾಡ್ಕೊಂಡಿದ್ರು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇದ್ರ ಬಗ್ಗೆ ಏನಿದೆ ಡೀಟೇಲ್ಸ್? ಅಂಕಿತಾ, ನಿಜಕ್ಕೂ ಕೂಡ ಈ ಒಂದು ದೊಡ್ಡ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ತಮಿಳುನಾಡು ಸರ್ಕಾರ ರಚನೆ ಆಗಿ 2 ತಿಂಗಳಾಯ್ತು ಅಷ್ಟೇ. 2 ತಿಂಗಳ ಅವಧಿಯಲ್ಲೇ ಒಂದು ದೊಡ್ಡ ನ್ಯೂಸ್ ಬರ್ತಾ ಇದೆ. ಅದು ಕೂಡ ಟಿವಿಕೆಯ 15 ಶಾಸಕರನ್ನ ರಾಜೀನಾಮೆ ಕೊಟ್ಟೋದಕ್ಕೆ ಒಂದು ದೊಡ್ಡ ಸಂಚು ನಡೆದಿತ್ತು ಅಂತ. ಡಿಎಂಕೆ ಸಾಕಷ್ಟು ಆರೋಪವನ್ನು ಮಾಡ್ತಾ ಇತ್ತು ಟಿವಿಕೆ ಸರ್ಕಾರದ ಮೇಲೆ. ಎಐಡಿಎಂಕೆ ಆಗಿರ್ಬೋದು, ಬೇರೆ ಬೇರೆ ಪಕ್ಷದ ಶಾಸಕರು ರಾಜೀನಾಮೆ ಕೊಟ್ಟು ಟಿವಿಗೆ ಹೋಗ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಕುದುರೆ ವ್ಯಾಪಾರ ಆಗಿದೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇತ್ತು. ಈ ನಡುವೆ ಈ ಒಂದು ನ್ಯೂಸ್ ಏನು ಬ್ರೇಕ್ ಮಾಡ್ತಾ ಇದ್ದೀವಿ ನಾವು, ಗ್ಯಾರಂಟಿ ನ್ಯೂಸ್. ತಮಿಳುನಾಡು ಸರ್ಕಾರವನ್ನು ಅಂದರೆ ವಿಜಯ್ ಸರ್ಕಾರವನ್ನು ಬೀಳಿಸ್ಬೇಕು, ವಿಜಯ್ ಸರ್ಕಾರವನ್ನು ಉರುಳಿಸ್ಬೇಕು, ಪತನ ಮಾಡಬೇಕು ಅಂತ ಬೇರೆ ರಾಜಕೀಯ ನಾಯಕರು ಸಂಚು ರೂಪಿಸಿದ್ರು ಅನ್ನೋ ಒಂದು ಸ್ಫೋಟಕ ಮಾಹಿತಿ ಇದು. ಅದರಲ್ಲೂ ಕೂಡ ಸೆಂಥಿಲ್ ಬಾಲಾಜಿ ಅನ್ನೋ ಒಂದು ವ್ಯಕ್ತಿ ಏನಿದ್ದಾರೆ, ಡಿಎಂಕೆಯ MLA ಇವರು, ಡಿಎಂಕೆಯ ಶಾಸಕರಾಗಿದ್ದಾರೆ. ಈ ಹಿಂದೆ ಕರೂರು ಏನು ಸಂಚಾಗಿತ್ತು, ಕರೂರು ಕಾಲ್ ತುಳಿತ ಆಗಿತ್ತು, 40ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ರದ್ದು ಇದೇ ವಿಜಯ್ ಪ್ರಚಾರಕ್ಕೆ ಹೋದಾಗ ಅಲ್ಲೂ ಕೂಡ ಈ ಸೆಂಥಿಲ್ ಬಾಲಾಜಿ ಹೆಸರು ಕೇಳಿ ಬಂದಿತ್ತು. ಸೆಂಥಿಲ್ ಬಾಲಾಜಿ ಡಿಎಂಕೆಯ ಶಾಸಕರು. ಈಗ ಅಲ್ಲೂ ಕೂಡ ಅವರ ಈ ಒಂದು ಸಂಚು ನಡೆದಿತ್ತು, ಕಾನ್ಸ್ಪಿರಸಿ ಆಗಿತ್ತು ವಿಜಯ್ ವಿರುದ್ಧ ಅನ್ನೋ ಲೆಕ್ಕಾಚಾರದಲ್ಲಿ ಸೆಂಥಿಲ್ ಬಾಲಾಜಿ ಹೆಸರು ಕೇಳಿ ಬಂದಿತ್ತು. ಈಗ ಅಗೈನ್ ಟಿವಿಕೆ ಸರ್ಕಾರವನ್ನು ಬೀಳಿಸೋದಕ್ಕೆ, ಉರುಳಿಸೋದಕ್ಕೆ ಇದೇ ಸೆಂಥಿಲ್ ಬಾಲಾಜಿ ಪ್ಲಾನ್ ಮಾಡಿದ್ರಾ ಅನ್ನೋ ಒಂದು ಆರೋಪ, ಅವರ ಹೆಸರು ಕೂಡ ಮತ್ತೆ ಕೇಳಿ ಬರ್ತಾ ಇದೆ ಅಂಕಿತಾ.
ಪ್ರಮುಖವಾಗಿ ಒಂದು ಏಜೆನ್ಸಿ, ಒಂದು ಸಂಸ್ಥೆಯನ್ನು ನೇಮಕ ಮಾಡ್ತಾರೆ. ಆ ಸಂಸ್ಥೆ ಮುಖಾಂತರ TVKಯ ಕೆಲವೊಂದಿಷ್ಟು ಶಾಸಕರನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ನೀವು ರಾಜೀನಾಮೆ ಕೊಟ್ಟು TVKಗೆ ನೀವು ರಾಜೀನಾಮೆ ಕೊಟ್ಟು ಸರ್ಕಾರನ ಹೊರಗಡೆ ಬರಬೇಕು, ಸರ್ಕಾರವನ್ನು ಬೀಳಿಸಬೇಕು, ಮುಂದೆ ಎಲೆಕ್ಷನ್ ಆದಾಗ ನಾವು DMKಗೆ ನಾವು ಸೇರಿಸ್ಕೊಳ್ತೀವಿ ಅನ್ನೋ ಒಂದು ಆಮಿಷವನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಆರೋಪ ಇವ್ರ ಮೇಲೆ ಬರ್ತಾ ಇದೆ. ಈ ಒಂದು ಸಂಸ್ಥೆ ಮೇಲೆ, ಈ ಒಂದು ಖಾಸಗಿ ಸಂಸ್ಥೆ ಕೆಲವೊಂದಿಷ್ಟು TVK ಶಾಸಕರನ್ನು ಕಾಂಟ್ಯಾಕ್ಟ್ ಮಾಡಿ ಅವರ ರಾಜೀನಾಮೆಗೆ ಪ್ರಯತ್ನ ಪಟ್ಟಿತ್ತು, ಸಂಚಲನ ರೂಪಿಸಿತ್ತು ಅನ್ನೋ ಒಂದು ಮಾಹಿತಿ ಹೊರಗಡೆ ಬರ್ತಾ ಇದ್ದ ತಕ್ಷಣ TVK ತಮಿಳುನಾಡು ಸರ್ಕಾರದ ಒಂದು ಗುಪ್ತಚರ ಇಲಾಖೆ ಸಖತ್ ಅಲರ್ಟ್ ಆಗಿ ಈಗಾಗಲೇ 3 ಜನರನ್ನು ಅರೆಸ್ಟ್ ಮಾಡಿದೆ. ಏನು ಖಾಸಗಿ ಸಂಸ್ಥೆ ಇತ್ತು, ಆ ಖಾಸಗಿ ಸಂಸ್ಥೆಯಲ್ಲಿ ಈ ರೀತಿಯಾಗಿ ಸರ್ಕಾರವನ್ನು ಬೀಳಿಸೋದಕ್ಕೆ ಒಂದು ಸಂಚಲನ ಕಾನ್ಸ್ಪಿರಸಿಯನ್ನು ಕ್ರಿಯೇಟ್ ಮಾಡಿದ್ರು, ಒಂದು ಫ್ಲಾಟನ್ನು ಮಾಡಿದ್ರು. ಅವರನ್ನು ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಅರೆಸ್ಟ್ ಮಾಡಿದ್ದಾರೆ ತಮಿಳುನಾಡು ಸರ್ಕಾರ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಅಂಕಿತಾ, ಸರ್ಕಾರ ರಚನೆಯಾಗಿ 2 ತಿಂಗಳು ಮಾತ್ರ ಆಗಿದೆ. ಇಡೀ ದಕ್ಷಿಣ ಭಾರತ ಅಲ್ಲ, ಇಡೀ ಭಾರತದಲ್ಲೇ ಒಂದು ರೀತಿಯ ಸಂಚಲನವನ್ನು ಕ್ರಿಯೇಟ್ ಮಾಡಿದಂತಹ ಒಂದು ವಿಜಯ ಅದು. ವಿಜಯ್ ಕೇವಲ 1 ವರ್ಷನೋ ಅಥವಾ 6 ತಿಂಗಳಲ್ಲೋ ರಾಜಕಾರಣಕ್ಕೆ ಬಂದು ಸತೀಶ್, ಹಾಗೆ ಹೋಲ್ಡ್ನಲ್ಲಿರಿ. ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ.